ಏಯ್ ಹೌದಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸಿಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ದೇವ ತಂದೆ ಸ್ವಾಮಿ. ಅಪ್ಪ ತಂದೆ, ನಿನ್ನ ಪುನರುತ್ಥಾನದಿಂದಲೇ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಸೇರಿ ನಾವು ಪ್ರಿಯ ಮಕ್ಕಳಾಗಿ ನಿಮ್ಮ ಸೇವಕರಾಗಿ ಅಪ್ಪ ನಾವಿರುವಾಗ ಅಪ್ಪ ಈ ಒಂದು ವಾಕ್ಯ ಉಪದೇಶವನ್ನು ಮಾಡುತ್ತಿರುವಾಗ ದೀನ ದಾಸರಾದ ನನ್ನನ್ನು ಮರೆ ಮಾಡಿಕೊಂಡು ಅಪ್ಪ ದೇವ ನೀನೇ ಮಾತನಾಡಬೇಕೆಂಬುದಾಗಿ ಸರ್ವಶಕ್ತನು ಸರ್ವೋನ್ನತನು ಸರ್ವಾಧಿಕಾರಿಯೂ ಆಗಿರುವಂತ ನಾಜರೇತ್ ಯೇಸುಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್, 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 ಆಮೆನ್. ನೋಡಿ, ನಮ್ಮ ದೇವರಿಗೆ ಎಲ್ಲವೂ ಸಾಧ್ಯ. ಹೌದಾ? ಯಾವುದೂ ಅಸಾಧ್ಯ ಇಲ್ಲ. ಎಲ್ಲವೂ ಅಂದ್ರೆ ಏನೆಲ್ಲ? ಅನಾರೋಗ್ಯದಲ್ಲಿದ್ದರೆ ಆರೋಗ್ಯ ಕೊಡ್ತಾನೆ, ಕಷ್ಟದಲ್ಲಿದ್ದರೆ ಕಷ್ಟ ದೂರ ಮಾಡ್ತಾನೆ, ನಷ್ಟದಲ್ಲಿದ್ದರೆ ನಷ್ಟ ದೂರ ಮಾಡ್ತಾನೆ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡಾಗ ನಮ್ಮ ಪ್ರಾರ್ಥನೆಗಳನ್ನ ಆತನು ಕೇಳುವವನಾಗಿದ್ದಾನೆ. ಕೇಳಿ ಅದಕ್ಕೆ ತಕ್ಕಂತೆ ಉತ್ತರವನ್ನು ಕೊಡುತ್ತಾನೆ. ಈಗ ನಮ್ಮ ಸಭೆಯಲ್ಲಿ ಎಷ್ಟೆಲ್ಲ ನಾವಿದ್ದವರೆಲ್ಲರೂ ಸಾಕ್ಷಿ ಮಕ್ಕಳೇ. ಒಬ್ಬೊಬ್ಬರದು ಒಂದು ವೈಯಕ್ತಿಕ ಸಾಕ್ಷಿ ಇದೆ, ಕುಟುಂಬ ಸಾಕ್ಷಿ ಇದೆ. ಹೌದಾ? ಹೊಲ ಗದ್ದೆಗಳಲ್ಲಿ, ತೋಟಗಳಲ್ಲಿ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳು, ಒಳ್ಳೆ ಮಳೆ ಬೆಳೆ ಸಮಯಕ್ಕೆ ಕೊಟ್ಟಾನೆ. ಎಷ್ಟೋ ನಮ್ಮ ರೈತರಿಗೆ, ಹೌದಾ, ನಮ್ಮ ವಿಶ್ವಾಸಿಗಳಿಗೆ ರೋಗದಿಂದ ಅನಾರೋಗ್ಯದಿಂದ ಆರೋಗ್ಯವನ್ನು ಕೊಟ್ಟಿದ್ದಾನೆ. ಎಷ್ಟೆಲ್ಲ ಅದ್ಭುತಗಳು ಮಾಡ್ತಾನೆ. ಯಾಕೆ ಮಾಡ್ತಾನೆ, ಯಾವಾಗ ಮಾಡ್ತಾನೆ ಅಂತ ನಾವು ನೋಡೋದಾದರೆ ಆತನಿಗೆ ಎಲ್ಲವೂ ಮಾಡುವುದಕ್ಕೆ ಸಾಧ್ಯ. ಅದಕ್ಕೆ ಆತ ಮಾಡ್ತಾನೆ. ನಾವು ಮಾಡುವ ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಸಾಧ್ಯ ಅಂತ ವಾಕ್ಯ ಹೇಳ್ತಾರೆ ಮಕ್ಕಳು. ಅದೇ ವಾಕ್ಯ ಇದೆ. ನಮ್ಮ ವಿಷಯ ಏನು ಅಂದರೆ, ನಮ್ಮ ದೇವರಿಗೆ ಎಲ್ಲವೂ ಸಾಧ್ಯ, ಸಮಸ್ತವೂ ಸಾಧ್ಯ. ಹೇಳಿ ಎಲ್ಲರೂ, ನಮ್ಮ ದೇವರಿಗೆ ಸಮಸ್ತವೂ ಸಾಧ್ಯ. ಹೇಳಿ, ಎಲ್ಲವನ್ನ ಸಾಧ್ಯವನ್ನಾಗಿ ಮಾಡುವ ದೇವರು. ಲೂಕಾ ಸುವಾರ್ತೆ 18ನೇ ಅಧ್ಯಾಯ 27ನೇ ವಚನ ಓದ್ರಮ್ಮ. ಲೂಕಾ ಸುವಾರ್ತೆ 18ನೇ ಅಧ್ಯಾಯ 27ನೇ ವಚನ. ಏಯ್ ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿವೆ ಅಂದನು. ಆಮೆನ್. ನೋಡಿ, ಏನು ಹೇಳ್ತಾ ಇದೆ ವಾಕ್ಯ? ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ಯಾರಿಗೆ ಸಾಧ್ಯ? ದೇವರಿಗೆ ಸಾಧ್ಯ ಮಕ್ಕಳೇ. ನಮ್ಮ ದೇವರಿಗೆ ಸಮಸ್ತವೂ ಸಾಧ್ಯ. ಈ ಒಂದು ವಿಷಯವನ್ನು ನಾವು ನೋಡುವಾಗ ಇದಕ್ಕೆ ನಾವು ಒಂದು ಉದಾಹರಣೆಗೆ ಬೇಕಾದಷ್ಟು ಅದ್ಭುತ ಕಾರ್ಯಗಳು ದೇವರು ಮಾಡಿದ್ದು. ಅದರಲ್ಲಿ ಒಂದು ನಾವು ನೋಡಿಕೊಳ್ಳೋದಾದರೆ ಮಾರ್ಕ್ ಸುವಾರ್ತೆ ತೆಗೆದಿರಿ, 9ನೇ ಅಧ್ಯಾಯ 27ನೇ ವಚನ ಓದಮ್ಮ. ಯೇಸು ಅವನನ್ನು 23, 24 ಓದಮ್ಮ. ಯೇಸು ಅವನಿಗೆ, ನಿನ್ನ ಕೈಯಲ್ಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯಾ ಎಂಬುವನಿಗೆ ಮೊದಲಾಗುವುದು ಎಂದು ಹೇಳಿದನು. ಅದಕ್ಕಿಂತ ಮುಂಚೆ 20, 21 ಓದಿದ ವಾಕ್ಯ. 21, 22 ಓದಮ್ಮ. ಅನ್ನಲು 20, 21 9ನೇ ಅಧ್ಯಾಯ ಮಾರ್ಕು. ಬನ್ನಿರಿ ಅನ್ನಲು ಅವನನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು. ಆತನನ್ನು ಕಂಡ ಕೂಡಲೇ ಆ ದೆವ್ವವು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನೊರೆ ಸುರಿಸುತ್ತಾ ಹೊರಳಾಡಿಸಿದನು. ಯೇಸು ಅವನ ತಂದೆಯನ್ನು, ಇದು ಇವರಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನು ಚಿಕ್ಕಂದಿನಲ್ಲಿಯೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ಏನಿದೆ ಅಂದ್ರೆ ಒಂದು ವಿಷಯ, ಒಬ್ಬನಿಗೆ ಒಂದು ದೆವ್ವ ಹಿಡಿದದ್ದು. ಆ ದೆವ್ವ ಎಂಥದ್ದು? ಕಿವುಡ ಮೂಗ ಆಗಿರೋ ದೆವ್ವ. ಅರ್ಥ ಆಯ್ತಾ? ಕಿವುಡ ಮೂಗ, ಕಿವಿ ಕೇಳಂಗಿಲ್ಲ, ಮಾತಾಡಂಗಿಲ್ಲ ಅಂತ ಮೂಗ ದೆವ್ವ ಹಿಡಿದವರಿಗೆ ಅದು ಎಷ್ಟು ಅವನ್ನ ಏನಾದ್ರೂ ಮಾಡಿ ಸಾಯಿಸಬೇಕು ಅಂತ ಬೆಂಕಿಯಲ್ಲಿ ಹಾಕೋದು, ಅಲ್ಲಿ ಹಾಕೋದು, ಇಲ್ಲಿ ಹಾಕೋದು ಕಷ್ಟ ಪಡ್ತಾ ಇರ್ತದೆ. ದೆವ್ವ ಹಿಡಿದವ್ರು ಹೆಂಗ್ ಮಾಡ್ತಾರೆ ಅಂತ ನೀವು ಹಳ್ಳಿಯಲ್ಲಿದ್ದವ್ರು ಗೊತ್ತಿರ್ತದಲ್ಲ, ನೋಡಿರಲ್ಲ? ನೋಡಿ, ನಾವು ನೋಡಿವಪ್ಪ ನಾವು ನೋಡಿ. ಬಿಡಿಸಿ ದೆವ್ವಗಳನ್ನ. ದೆವ್ವ ಹಿಡಿದವ್ರು ಹೆಂಗೆಲ್ಲೋ ಮಾಡ್ತಾರೆ, ಎಲ್ಲೆಲ್ಲೋ ಹೋಗಿ ಬೀಳ್ತಾರೆ, ಹೇಳ್ತಾರೆ, ಏನೇನೋ ಮಾಡ್ತಾರಲ್ವಾ? ಹಾಗೆ ಈ ಕಿವುಡ ಮೂಗ ದೆವ್ವ ಹಿಡಿದಂಥವನು ಹೋಗಿ ಬೆಂಕಿಯಲ್ಲಿ ಬಿಡೋದು, ಅಲ್ಲಿ ಹಾರೋದು, ಇಲ್ಲಿ ಹಾರೋದು, ಆ ಥರ ಮಾಡ್ತಾ ಇದ್ದಂತೆ.
ಅದಕ್ಕೆ ಅವನ ತಂದೆ ಏನು ಮಾಡ್ತಾನೆ, ಯೇಸು ಸ್ವಾಮಿ ಹತ್ತಿರ ಬಂದು ಅಲ್ಲಿ ಒಂದು ಮಾತು ಕೇಳ್ತಾನೆ. 22ನೇ ವಾಕ್ಯ ಅದಮ್ಮ ಓದು. ನಿನ್ನ ಕೈಲಿ ಹಾ, ಏನಾದರೂ ಆಗುವ ಸಹಾಯ ಮಾಡು. ನೋಡಿ ಯಾರು ಕೇಳ್ತಾ ಇದ್ದಾನೆ, ಅವನು ಬಂದು ಯೇಸು ಸ್ವಾಮಿ ಹತ್ತಿರ ಬಂದು ಯೇಸು ಸ್ವಾಮಿಗೆ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ, ನೋಡಪ್ಪ ನನ್ನ ಮಗನಿಗೆ ಮೂಗುದೆವ್ವ ಕಿರುದೆವ್ವ ಹಿಡಿದುಬಿಟ್ಟದೆ, ಬಹಳ ವರ್ಷಗಳಾಯ್ತು, ಎಲ್ಲೆಲ್ಲ ಹೋಗಿ ಬೀಳ್ತಾನೆ, ಏನೇನೋ ಮಾಡ್ತಿದ್ದಾನೆ, ಆ ದೆವ್ವ ಇವನ್ನ ಸಾಯಿಸ್ಬೇಕು ಅಂತ ಹೇಳ್ತಾ ಇದೆ. ಅದಕ್ಕೆ ನಿನ್ನ ಕೈಯಲ್ಲಿ ಏನಾದರೂ ಆಗೋದಿದ್ರೆ ಮಾಡು ಅಂತ ಕೇಳ್ತಾನೆ. ಯಾರ ಹತ್ರ ಬಂದು ಕೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಹತ್ರ ಬಂದು ಕೇಳ್ತಾ ಇದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳ್ತಾನೆ, 23ನೇ ವಾಕ್ಯ ಓದಮ್ಮ. ಯೇಸು ಅವನಿಗೆ ಹೇಳ್ತಾನೆ, ನಿನ್ನ ಕೈಲಿ ಆಗುವ ಆಗಿದ್ದರೆ ಯೇಸು ಅವನಿಗೆ ನಿನ್ನ ಕೈಲಿ ಆಗುವ ಆಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಒಂದು ಮಾತು ಹೇಳ್ದ ಯೇಸು ಸ್ವಾಮಿ. ಏನ್ ಹೇಳ್ತಾನೆ, ಏನಪ್ಪ ನೀನು ನನ್ನ ಹತ್ರ ಬಂದು ನನ್ನ ಕೇಳ್ತಾ ಇದೀಯ, ನಿನ್ನ ಕೈಲಿ ಏನಾದ್ರೂ ಆದ್ರೆ ಮಾಡು ಅಂತ ಇದೀಯಾ, ನನ್ನನ್ನು ಕೇಳ್ತಾ ಇದೀಯಾ ನೀನು? ನನ್ನನ್ನು ಕೇಳೋದಲ್ಲ, ನಂಬುವವನಿಗೆ ಹಲ್ಲೆಲೂಯಾ. ಎರಡು ಮುಖ್ಯವಾದ ವಿಷಯಗಳು. ನಾವು ಲೂಕ ಸುವಾರ್ತೆಯನ್ನು ನೋಡಿದಾಗ ಏನಾಯ್ತಲ್ಲಿ, ಅಲ್ಲಿ ದೇವರ ವಾಕ್ಯ ಏನ್ ಹೇಳ್ತದೆ, ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹೌದಾ? ದೇವರಿಗೆ ಅಸಾಧ್ಯವಾದ, ಮನುಷ್ಯರಿಗೆ ಅಸಾಧ್ಯ. ನಮ್ಮ ಹತ್ರ ಬಂದು ಯಾರ್ಯಾರೋ ಕಷ್ಟ ಹೇಳ್ಕೊತಾರೆ, ಹೌದಾ ಆಯ್ತಪ್ಪ ನೋಡೋಣ ಪ್ರಾರ್ಥನೆ ಆಯ್ತು ಎಲ್ಲ ಒಳ್ಳೇದಾಗಲಿ ಅಂತ ನಾವು ಮಾತುಗಳನ್ನು ಹೇಳ್ತೀವಿ ಅಲ್ವಾ. ಆದರೆ ಪ್ರಾರ್ಥನೆ ಮಾಡಿದಾಗ ಅಲ್ಲಿ ಆಗೋದು, ಅದ್ಭುತ ಕಾರ್ಯ ಮಾಡೋದು ಯಾರು? ಅಪ್ಪಾಜಿ ಅಲ್ಲ, ಅಮ್ಮ ಅಲ್ಲ, ದೇವರು. ಆಯ್ತಾ ಮಕ್ಕಳೇ, ದೇವರ ಅದ್ಭುತ ಕಾರ್ಯ ಮಾಡ್ತಾನೆ. ಅಂದ್ರೆ ಯಾವಾಗ ಮಾಡ್ತಾನೆ? ಇಲ್ಲಿ ನೋಡಿದ್ವಿ ನಾವು ಮಾರ್ಕ್ ಸುವಾರ್ತೆಯಲ್ಲಿ, ನಂಬುವವನಿಗೆ ಸಾಧ್ಯವಾಗ್ತದೆ. ನಂಬಿಕೆ ಇರಬೇಕು ಮಕ್ಕಳು. ಸುಮ್ಮನೆ ಬಂದ್ವಿ ಓದ್ವಿ ಹೇಳಿದ್ವಿ ಕೇಳಿದ್ವಿ ಅಂದ್ರೆ ಏನೂ ಆಗಲ್ಲ. ನಂಬಿಕೊಂಡು ನೀನು ಯೇಸು ಸ್ವಾಮಿಯನ್ನು ಕೇಳಿಕೊಂಡ್ರೆ, ನಂಬಿಕೊಂಡು ನೀನು ಪ್ರಾರ್ಥನೆ ಮಾಡಿಕೊಂಡ್ರೆ ನಿನ್ನ ಎಲ್ಲ ಕಷ್ಟವನ್ನ ದೂರ ಮಾಡ್ತದೆ ಮಕ್ಕಳು. ಆ ಮಗುವಿಗೆ ದೆವ್ವ ಹಿಡಿದಿತ್ತು, ಬಂದು ಕೇಳ್ತಾರೆ, ನೋಡಪ್ಪ ನಿನ್ನ ಕೈಯಲ್ಲಿ ಏನಾದ್ರೆ ಮಾಡಪ್ಪ, ನನ್ನ ಮಗನಿಗೆ ದೆವ್ವ ಹಿಡಿತದೆ, ಬಹಳ ವರ್ಷಗಳಾಯ್ತು, ಆ ದೆವ್ವ ಏನು ಹೇಳ್ತಾ ಇದೆ ಅಂತೆ, ನಿನ್ನ ಸಾಯಿಸ್ತೀನಿ ಅಂತ ಇದೆ, ನನ್ನ ಮಗನ ಸಾಯಿಸ್ತೀನಿ ಅಂತ ಹೇಳ್ತಾ ಇದೆ ದೆವ್ವ. ಅದು ನನ್ನ ಮಗ ಸಾಯೋ ಪರಿಸ್ಥಿತಿ ಇದೆ, ನಿನ್ನ ಕೈಯಲ್ಲಿ ಏನಾದರೂ ಆದರೆ ಮಾಡು. ಅವಾಗ ಯೇಸು ಸ್ವಾಮಿ ಹೇಳ್ದ, ನನ್ನ ಕೈಯಲ್ಲಿ ಏನಾದರೂ ಆದರೆ ಮಾಡು ಅಂತ ಇದೆಯಾ ನೀನು ನನಗೆ, ನೀನು ನಂಬಿದರೆ ಆಗ್ತದೆ. ಮುಂದೆ ಓದೋಣ, 23ನೇ ವಾಕ್ಯದಿಂದ ಮುಂದೆ ಓದು. ಕೂಡಲೇ ಆ ಹುಡುಗನ ತಂದೆಯು, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು. ನೋಡಿ, ಇಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದ ವಿಷಯ ತಿಳ್ಕೊಬೇಕು ಮಕ್ಕಳಲ್ಲಿ. ಆ ಹುಡುಗ ಆ ದೆವ್ವ ಹಿಡಿದ ಅವನ ತಂದೆ ಏನ್ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಹೇಳ್ದ, ನೋಡಪ್ಪ ನಂಬಿದರೆ ಸಾಧ್ಯ ಆಗ್ತದೆ. ಹೌದಾ? ನಾವು ನಂಬಬೇಕು, ನಂಬಿದರೆ ಸಾಧ್ಯ ಆಗ್ತದೆ. ನಂಬಿದರೆ ಅನ್ನೋದು ಅಷ್ಟೇ ಅಲ್ಲ, ಮತ್ತೆ ಇದು ವಾಕ್ಯ ಹೇಳ್ತಾ ಇದೆ 24 ಓದ ಮೇಲಿಂದ. ಕೂಡಲೇ ಆ ಹುಡುಗನ ತಂದೆಯು, ನಂಬುತ್ತೇನೆ, ನಂಬುತ್ತೇನೆ, ಆದ್ರೆ ಕೂಡ ಮತ್ತೆ ಅವನು ಮತ್ತೆ ಹೇಳ್ತಾರೆ, ಮುಂದೆ ಕಾಮ ಹಿಡಿದ ವಾಕ್ಯ ಪೂರ್ತಿ ಆಗಿಲ್ಲ ಅಲ್ಲಿ. ಹೌದಪ್ಪ ನೀನು ನಂಬಿದ್ರೆ ಆಗ್ತದೆ ಅಂತ ಹೇಳಿ ನಂಬುತ್ತೇನೆ, ಅಕಸ್ಮಾತ್ ನನ್ನ ನಂಬಿಕೆ ಕಡಿಮೆಯಾದರೂ ಕೂಡ ನೀನು ಕಾರ್ಯ ಮಾಡು. ದೇವರಂದ್ರೆ ನಂಬಿಕೆ ಕಡಿಮೆಯಾಗಿದ್ರೂ ಕೂಡ ನಾವು ಪ್ರಾರ್ಥನೆ ಮಾಡಿಕೊಂಡ್ರೆ, ಪೂರ್ಣ ಹೃದಯದಿಂದ ಮನಸ್ಸಿನಿಂದ ಕೇಳಿಕೊಂಡ್ರೆ ಅದನ್ನು ಕೇಳ್ತಾನೆ. ಆತ ಮಗನಿಗಾಗಿ ಪೂರ್ಣ ಹೃದಯ ಮನಸ್ಸಿನಿಂದ ಬಂದು ಎಷ್ಟು ಅವನು ಕೇಳ್ಕೊಳ್ತಾ ಇದ್ದಾನೆ. ಅದಕ್ಕೆ ನಂಬಿಕೆ ಇದೆ, ಆದರೂ ಅಕಸ್ಮಾತ್ ನನ್ನ ನಂಬಿಕೆ ಏನಾದರೂ ಸ್ವಲ್ಪ ಕಡಿಮೆ ಆದರೂ ಕೂಡ ನನ್ನ ಮಗನ ಬಿಡಬೇಡಪ್ಪ, ನನ್ನ ಮಗನ ಕಾಪಾಡು. ತಂದೆ ತಾಯಿಗಳಿಗೆ ಮಕ್ಕಳ ಬಗ್ಗೆ ಇರೋ ಕಾಳಜಿ ಬಾಧೆ ಬೇರೆ ಯಾರಿಗೂ ಇರಲ್ಲ. ಹೌದಾ? ಹೆತ್ತ ಮಕ್ಕಳು ಒಳ್ಳೆಯವರಾಗಿದ್ರೆ ಸಂತೋಷ ಪಡ್ತಾರೆ, ಕೆಟ್ಟವರಾದ್ರೆ ಬಾಧೆ ಪಡ್ತಾರೆ, ದುಃಖ ಪಡ್ತಾರೆ, ಹಗಲಿರುಳು ಕಷ್ಟವನ್ನು ನೊಂದ್ಕೊಳ್ತಾ ಇರ್ತಾರೆ. ರಾತ್ರಿ ಎಷ್ಟು ರಾತ್ರಿಗಳು ತಂದೆ ತಾಯಿಗಳು ತಮ್ಮ ಮಕ್ಕಳಿಗಾಗಿ ಕಣ್ಣೀರಿಡ್ತಾರೋ ಗೊತ್ತಿಲ್ಲ. 10 ಕ್ರೈಸ್ತರಾದ್ರೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾರೆ. ದುಃಖದಿಂದ, ಬಾಧೆಯಿಂದ, ಕಣ್ಣೀರಿನಿಂದ ಉಪವಾಸ ಇಟ್ಟುಕೊಂಡು ಕುಟುಂಬಕ್ಕಾಗಿ, ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿದರೆ ದೇವರ ಪ್ರಾರ್ಥನೆ ಖಂಡಿತ ಕೇಳ್ತಾನೆ, ಅದಕ್ಕೆ ಉತ್ತರ ಕೊಟ್ಟೇ ಕೊಡ್ತಾನೆ. ಎಷ್ಟು ಜನ ಇದೀವಿ, ಎಲ್ಲ ಕುಟುಂಬಗಳಲ್ಲಿ ಎಲ್ಲಾ ರೀತಿ ಸಂತೋಷ ಇದೆ, ಸಮಾಧಾನ ಇದೆ ಅಂತ ಹೇಳಕ್ಕಾಗಲ್ಲ. ಅಪ್ಪ ಅಮ್ಮ 100% ನಂಬಿಕೆ ಇದ್ರೆ ಮಕ್ಕಳಿಗಿರಲ್ಲ, ಮಕ್ಕಳಿಗೆ ನಂಬಿಕೆ ಇದ್ರೆ ಅಪ್ಪ ಅಮ್ಮನಿಗಿರಲ್ಲ, ಗಂಡನಿಗಿದ್ರೆ ಹೆಂಡತಿಗಿರಲ್ಲ, ಹೆಂಡತಿಗಿದ್ರೆ ಗಂಡನಿಗಿರಲ್ಲ. ಆದರೆ ಇದು ವಾಕ್ಯ ಹೇಳ್ತದೆ, ನೀನು ನಂಬಿಕೊಂಡಿದ್ದರೆ ದೇವರಿಗೆ ಸಮಸ್ತವು ಸಾಧ್ಯ.
ಆದ್ರೆ ಒಂದು ಆಸೆ ಇದೆ, ಏನು ಇದನ್ನ ಹತ್ರ ಹೋದ್ರೆ ದೆವ್ವ ಬಿಡಬಹುದೇನೋ ಬಿಡಿಸಬಹುದೇನೋ ಅಂತ ಆಸೆ ಇಟ್ಕೊಂಡು ಅದು ಬರ್ತಾನೆ. ಅವಾಗ ಯೇಸುಸ್ವಾಮಿ ಹೇಳ್ತಾನೆ, ಆಯ್ತಪ್ಪ ಮಾಡ್ತೀನಿ. 24-25 ಹೋದಮ್ಮ. ಆಗ ಯೇಸು ಜನರ ಗುಂಪು ಓಡಿ ಬರುವುದನ್ನು ಕಂಡು ಆ ದೆವ್ವನನ್ನು ಗದರಿಸಿ, ಎಲೆ ಕಿವುಡಾದ ಮೂಗ ದೆವ್ವವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ನಿನಗೆ ಅಪ್ಪಣೆ ಕೊಡುತ್ತೇನೆ ಅಂದನು. ನೋಡಿ ಯೇಸುಸ್ವಾಮಿ ಏನ್ ಹೇಳ್ದ? ದೆವ್ವ ಹಿಡಿಯೋದ್ರ ಹತ್ರ ಬಿಟ್ಟು ದೆವ್ವಕ್ಕೆ ಆ ಅಪ್ಪನಿಗೆ ಮಗನಿಗೆಲ್ಲ ಹೇಳಿದ್ದು ಯೇಸಪ್ಪ ಯಾರಿಗೆ ಹೇಳ್ತಾನೆ? ದೆವ್ವಗೆ, ದೆವ್ವ. ಕಿವುಡ ಮೂಗ ದೆವ್ವವೇ, ಈ ಕೂಡಲೇ ಬಿಟ್ಟು ಬಿಟ್ಟು ಹೋಗು. ನಾನು ನಿನಗೆ ಅಪ್ಪಣೆ ಮಾಡ್ತಾ ಇದ್ದೇನೆ, ಆರ್ಡರ್ ಮಾಡ್ತಾ ಇದ್ದೇನೆ, ಬಿಟ್ಟು ಹೋಗ್ತೀನಿ ಇವಾಗ ಅಷ್ಟೇ. ಬಿಟ್ಟು ಹೋಗು ಅಂತ ಯೇಸುಸ್ವಾಮಿ ಹೇಳಿದ ಕೂಡಲೇ ಆ ದೆವ್ವ ಆ ಮಗನನ್ನು ಬಿಟ್ಟು ಹೋಯ್ತು. ಆ ಮಗನನ್ನು ಮೂರ್ಛೆ ಹೋದಾಗೆ ಬಿದ್ದು ಹೋಗ್ಬಿಡ್ತಾನೆ. ಮತ್ತೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಆ ಬಿದ್ದು ಹೋದಾಗ ಇನ್ನೂ ಆಶ್ಚರ್ಯ ಇದೆ. ಆಗ ಅದು ಅಬ್ಬರಿಸಿ ಅವನನ್ನು ಒದ್ದಾಡಿಸಿ ಬಿಟ್ಟು ಹೋಯಿತು. ಜೋರಾಗಿ ಕೂಗಿ ಹೊರಲಾಡಿ ಬಿಡ್ತದೆ ಹುಡುಗ. ಅಂದ್ರೆ ಆ ದೆವ್ವ ಬಿಟ್ಟು ಹೋಗಿತ್ತು. ಬಿಟ್ಟು ಹೋದ್ಮೇಲೆ ಆ ಮಗ ಮೂರ್ಛೆ ಎತ್ತರ ಬಿದ್ದು ಬಿಡ್ತದೆ, ಎಚ್ಚರ ಇಲ್ಲ, ಬಿದ್ದು ಬಿಡ್ತದೆ. ಅವಾಗ ಆ ಹುಡುಗನು ಸತ್ತ ಹಾಗೆ ಬಿದ್ದಿದ್ದರಿಂದ ಬಹುಜನರು ಸತ್ತು ಹೋದ ಅಂದರು. ನೋಡು, ಆ ಸಮಯದಲ್ಲಿ ಏನಾಯ್ತು? ಆ ಹುಡುಗ ದೆವ್ವ ಬಿಟ್ಟು ಹೋದ್ಮೇಲೆ ಏನ್ ಮಾಡ್ತಾರೆ? ದೆವ್ವ ಬಿಟ್ಟು ಹೋದವರು ಬಿದ್ದು ಬಿಡ್ತಾರೆ, ಮೂರ್ಛೆ ಹೋಗ್ತಾರೆ, ನಿದ್ದೆ ಎಚ್ಚರ ಇರಲ್ಲ ಅವರಿಗೆ. ಅವ್ರು ಮಲಗಿದಾರೋ ಸತ್ತಿದಾರೋ ಗೊತ್ತಾಗಲ್ಲ, ಹಂಗೆ ಬಿದ್ದು ಹೋಗ್ಬಿಡ್ತಾರೆ. ಅಲ್ಲಿ ಜನ ಬಂದಿದ್ದಾರಲ್ಲ, ಆ 5 ಜನ ನೋಡಿ ಏನ್ ಅನ್ಕೊಂಡ್ರೆ ಇವನು ಸತ್ತು ಹೋಗ್ಬಿಡ್ತಾನೆ ಹುಡುಗ ಅಂತ ಅನ್ಕೊಂಡ್ಬಿಟ್ರು. ಆದ್ರೆ ಅವಾಗ ಏನಾಯ್ತು? ಮತ್ತೆ ಹೋದಮ್ಮ ಮುಂದೆ. ಯೇಸು ಅವನನ್ನು ಕೈ ಹಿಡಿದು ಎಬ್ಬಿಸಲು ಯೇಸು ಅವನನ್ನು ಕೈ ಹಿಡಿದು ಎಬ್ಬಿಸಿದನು. ಇದು ಬಹಳ ಮುಖ್ಯ ಮಕ್ಕಳೇ, ನೆನ್ಪಿಟ್ಕೊಳ್ರಿ. ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಬಿದ್ದು ಹೋದ್ರೂ ಕೂಡ ಯೇಸುವನ್ನು ನಂಬಿಕೊಂಡಿದ್ರೆ ಯೇಸುಸ್ವಾಮಿ ನಮ್ಮನ್ನ ಕೈ ಹಿಡಿದು ಎಬ್ಬಿಸ್ತಾರೆ. ನೀನು ರೋಗದಲ್ಲಿ ಬಿದ್ದಿದೆಯಾ, ಬಾಧೆಯಲ್ಲಿ ಬಿದ್ದಿದೆಯಾ, ನಷ್ಟದಲ್ಲಿ ಬಿದ್ದಿದೆಯಾ, ಚಿಂತೆಯಲ್ಲಿ ಬಿದ್ದಿದೆಯಾ, ಯಾವುದೇ ಪರಿಸ್ಥಿತಿಯಲ್ಲಿ ನೀನು ಬಿದ್ದು ಹೋಗಿದ್ದರೆ ಅವನನ್ನ ದೇವರು ಯೇಸಪ್ಪ ಕೈ ಹಿಡಿದು ಎಬ್ಬಿಸ್ತಾನಂತೆ. ನಮ್ಮ ದೇವರು ಕೈ ಹಿಡಿದು ನಡೆಸ್ತಾನೆ, ಎಬ್ಬಿಸ್ತಾನೆ. ಹಲ್ಲೆಲೂಯಾ. ಬಿಡಲ್ಲ, ಬಿದ್ದು ಹೋದವರನ್ನ ಬಿದ್ದು ಹೋಗ್ಲಿ ಅಂತ ಬಿಡಲ್ಲ ದೇವರು, ಕೈ ಹಿಡಿದು ಎಬ್ಬಿಸ್ತಾನೆ ಮಕ್ಕಳನ್ನ. ಅಲ್ಲಿ ದೆವ್ವ ಬಿಟ್ಟು ಹೋಯ್ತು. ದೆವ್ವ ಬಿಟ್ಟು ಹೋಗಿ ಅವನು ಬಿದ್ದರೂ ಕೂಡ ಅವನನ್ನು ಮತ್ತೆ ಸಾಯೋ ಹಾಗೆ ಆದರೂ ಕೂಡ ಸಾಯೋಕೆ ಬಿಡಲಿಲ್ಲ ಯೇಸಪ್ಪ. ಅವನನ್ನು ಕೈ ಹಿಡಿದು ಎಬ್ಬಿಸಿದ. ಅವನು ಏನ್ ಮಾಡಿದ? ಸತ್ತವನಂತೆ ಬಿದ್ದವನು ಮಲಗಿದವನಂತೆ ಎದ್ದ. ಹಲ್ಲೆಲೂಯಾ. ಸತ್ತವನಂತೆ ಬಿದ್ದವನು ಸತ್ತ ಊಟ ಅನ್ಕೊಂಡ್ಬಿಟ್ಟಿದ್ರು. ಆದ್ರೆ ಯೇಸುಸ್ವಾಮಿ ಬಂದು ಕೈ ಹಿಡಿದು ಎಬ್ಬಿಸಿದಾಗ ನಿದ್ದೆಯಿಂದ ಎದ್ದಂಗೆ ಮಲಗಿದವರನ್ನ ಎಬ್ಬಿಸ್ತೇವೆ ನಾವು. ಮಲಗಿದವರು ಹೇಗೆ ಎದ್ದೇಳ್ತಾರೋ ನಮ್ಮ ಮಗ ನೋಡಿ. ಎಷ್ಟೊಂದು ಅಂಶಗಳು ನಾವು ನೆನಪಿಡಬೇಕು. ದೇವರ ಅದ್ಭುತ ಕಾರ್ಯಗಳನ್ನ ನೋಡ್ತಾ ಇದ್ದೇವೆ. ನಂಬಿಕೆ ಅಲ್ಪವಾಗಿದ್ರೂ ಕೂಡ ದೇವರ ಅದ್ಭುತ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ಉದಾಹರಣೆ ಅಬ್ರಹಾಮು ಸಾರಳ ಜೀವನ. ಅಬ್ರಹಾಮ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವಲ್ವ, ಅಬ್ರಹಾಮ ಸಾರಮ್ಮ. ಅಬ್ರಹಾಮ್ಗೆ 99 ವರ್ಷ ಆದಾಗ ಯೆಹೋವ ದೇವರು ಬಂದು ಅಲ್ಲಿ ಹೇಳ್ತದೆ, ಸಾರಮ್ಮ ಒಳಗಿರ್ತಾಳೆ. ಅಬ್ರಹಾಮಿಗೆ ಹೇಳ್ತದೆ, ಬರುವ ವರ್ಷದೊಳಗೆ ನಿನಗೆ ಒಂದು ಮಗನು ಹುಟ್ಟುತ್ತಾನೆ ಅಂತ. ಅಬ್ರಹಾಂ 100% ನಂಬಿಕೆ. ಹೌದಾ? ಅಬ್ರಹಾಮಿಗೆ ನಂಬಿಕೆ ಇದೆ. ಆದ್ರೆ ಅಲ್ಲಿ ಒಳಗೆ ಈ ಮಾತು ಕೇಳಿದಾಗ ಸಾರಮ್ಮ ಏನ್ ಮಾಡ್ತಾರೆ? ನಗುತ್ತಾಳೆ. ಅವನಿಗೆ 100% ನಂಬಿಕೆ ಇಲ್ಲ. ನಾನು ಗಂಡ 99 ವರ್ಷ ಆಯ್ತು, ನಾನು ಹಿಂಗ ಮುದುಕಿ ಆಗಿನಿ, ಹಣ್ಣು ಮುದುಕಿ, ಈಗ ಯಾವ ಮಗ ಹುಟ್ಟುತ್ತದೆ ನನಗೆ ಅಂತ ಅನಿಸ್ಬಿಡ್ತದೆ ಅವನಿಗೆ. ಅಂದ್ರೆ ಅಲ್ಲಿ ಏನಾಯ್ತು? ನಂಬಿಕೆ ಕಡಿಮೆ ಆಯ್ತು ಸಾರಮ್ಮಗೆ. ಆದ್ರೆ ಅಬ್ರಹಾಮನಿಗೆ 100% ನಂಬಿಕೆ ಇತ್ತು, ಸಂಪೂರ್ಣ ನಂಬಿಕೆ ಇತ್ತು. ಅದಕ್ಕೆ ಏನಾಯ್ತು? ವರ್ಷದೊಳಗೆ ಗಂಡು ಮಗು, ಮುದ್ದಾದ ಗಂಡು ಮಗು ಆಯ್ತು. ಮಾಡಿದಲ್ಲ. ಸಾರಮ್ಮನಿಗೆ ಅಲ್ಪ ನಂಬಿಕೆ ಇದ್ದರೂ ಸಾರಮ್ಮನು ಆತನ ಮಾತಿಗೆ ನಕ್ಕರು. ಅಯ್ಯೋ ಆಗ್ತದೋ ಇಲ್ಲೋ ಅಂತ ಅವಿಶ್ವಾಸ ಆಕೆಯನ್ನು ಇದ್ರೂ ಕೂಡ ಅಬ್ರಹಾಮನ 100% ನಂಬಿಕೆಯಿಂದಾಗಿ ಅಲ್ಲಿ ಅಬ್ರಹಾಮನಿಗೆ 100 ವರ್ಷಕ್ಕೆ ಮುದ್ದಾದ ಮಗುವನ್ನ ಕೊಟ್ಟರೆ. ಹಲ್ಲೆಲೂಯಾ. ನಾವಾಗಲಿ ನೀವಾಗಲಿ ನಂಬಿದರೆ ಸಂಪೂರ್ಣವಾಗಿ ನಂಬಬೇಕು ದೇವರು. ನಂಬಿಕೆಯಿಂದ ನಾವು ಇದ್ದಾಗ, ಪ್ರಾರ್ಥನೆ ಮಾಡಿಕೊಂಡು ಇದ್ದಾಗ, ಆತನನ್ನು ಕೇಳಿಕೊಂಡಾಗ ನಮ್ಗೆ ಏನು ಬೇಕೋ ಅದನ್ನು ಕೇಳಿದ್ರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಿಮಗೇನು ಬೇಕೋ ನನ್ನ ನಾಮದಲ್ಲಿ ನೀವು ಕೇಳ್ಕೊಳ್ರಿ, ನಿಮಗೆ ನಾನು ಅದನ್ನು ಕೊಡ್ತೇನೆ ಅಂತ ಹೇಳಿದೆ. ಅಂದ್ರೆ ನಮ್ಗೆ ಏನು ಬೇಕು? ವಿದ್ಯೆ ಬೇಕಾ, ಬುದ್ಧಿ ಬೇಕಾ, ಮದುವೆ ಬೇಕಾ, ಮಕ್ಕಳು ಬೇಕಾ, ಏನು ಬೇಕು? ವ್ಯಾಪಾರ ಬೇಕಾ, ಮಳೆ ಬೇಕಾ, ಬೆಳೆ ಬೇಕಾ, ಏನು ಬೇಕೋ ಯೇಸುವಿನ ನಾಮದಲ್ಲಿ ನಾವು ಕೇಳಿಕೊಂಡ್ರೆ ಆತನು ಅದನ್ನ ಕೊಟ್ಟೇ ಕೊಡ್ತಾನೆ. ನಾನು ಕೇಳಿದ್ದು ಕೊಡ್ತಾನೆ ಅನ್ನೋ
ಅಸಾಧ್ಯವಾದದನ್ನ ಸಾಧ್ಯವನ್ನ ಮಾಡ್ತಾರೆ. ಕಾನಾನು ಮದುವೆಯಲ್ಲಿ ಯೇಸಪ್ಪ ಹೋಗಿದ್ದಲ್ಲಿ ಏನಾಯಿತು? ದ್ರಾಕ್ಷಾರಸ ಖಾಲಿ ಆಗಿದೆ. ದ್ರಾಕ್ಷಾರಸ ಖಾಲಿ ಆಗಿದೆ. ಪದ್ಧತಿಯನ್ನು ಮದುವೆ ಬಂದವರು ಎಲ್ಲರಿಗೂ ದ್ರಾಕ್ಷಾರಸ ಕೊಟ್ಟಿದ್ರು. ಅದು ಕೊಡುವಾಗ ಖಾಲಿ ಆಯಿತು. ಅವಾಗ ಏನಾಯ್ತು? ಎಲ್ಲರೂ ದುಃಖದಲ್ಲಿ, ಚಿಂತೆಯಲ್ಲಿ, ಬಾಧೆಯಲ್ಲಿ ಏನು ಮಾಡ್ಬೇಕು? ಶಿಷ್ಯರಂದ್ರೆ ಏನು ಮಾಡ್ಬೇಕು? ಆ ಸಮಯದಲ್ಲಿ ಏನು ಮಾಡಿದೆ ಯೇಸಪ್ಪ? ನೀರನ್ನೇ ಬರೀ ದ್ರಾಕ್ಷಾರಸ ಅಲ್ಲ, ರುಚಿಯಾದ ದ್ರಾಕ್ಷಾರಸ ನೀರನ್ನ ರುಚಿಯಾದ ಮೊದಲೇ ನಾವು ಕೊಟ್ಟಿದ್ರೆ ಅದಕ್ಕಿಂತ ರುಚಿಯಾದ ದ್ರಾಕ್ಷಾರಸ ಆಯ್ತಂತೆ. ಯೇಸು ಸ್ವಾಮಿ ಅದ್ಭುತ ಮಾಡಿದ ಮೇಲೆ ನೀರು ದ್ರಾಕ್ಷಾರಸ ಆಗಿದ್ದಲ್ಲ, ಆ ದ್ರಾಕ್ಷಾರಸವನ್ನು ಕುಡಿಯೋದಕ್ಕೆ ಹೋಗಿ ಕೊಟ್ಟಾಗ ಮೊದಲೇ ಕುಡಿದವರು ಮತ್ತೆ ತಗೊಂಡು ಕುಡಿದ್ರಂತೆ. ನಾವು ಹಾಗೆ ಮಾಡ್ತೇವೆ, ಒಂದ್ಸಲ ಒಂದು ಗ್ಲಾಸ್ ಯಾರು ಕೊಟ್ಟು ಚೆನ್ನಾಗಿದೆ, ಇನ್ನೊಂದು ಗ್ಲಾಸ್ ಕುಡಿದ್ಬಿಟ್ಟು ಮತ್ತೆ ಅಂದ್ರೆ ಆ ಮದುವೆಯಲ್ಲಿ ಕೂಡ ಫಸ್ಟ್ ಟೈಮ್ ಹಂಚಿದಾಗ ಕುಡಿದರೆ ಮತ್ತೆ ಎರಡನೇ ಸಲ ತಗೊಂಡು ಹೋಗಿ ಕೊಟ್ಟಾಗ ಅದನ್ನು ತಗೊಂಡು ಕುಡಿದ್ರಂತೆ. ಅವಾಗ ಕುಡಿದವ್ರು ಹೇಳ್ತಾರೆ, ಏನು ಹೇಳ್ತಾರೆ? ಏನಪ್ಪ ನೀವು ಎಲ್ಲಿ ಬಚ್ಚಿಟ್ಟಿದ್ದೀವೋ ಇಷ್ಟು ಒಳ್ಳೆ ರುಚಿ ಅಲ್ಲ, ಅವಾಗ ಕೊಟ್ಟಿದ್ರೆ ಅರ್ಧ ಕೊಟ್ಟು ಇವಾಗ ನೋಡಿ ಎಷ್ಟು ರುಚಿಯಾಗಿದೆ, ಈಗ ತರ್ತಾ ಇದೆಯಲ್ಲ, ಇದು ಎಲ್ಲಿತ್ತಿದ್ದೆ ಅಂತ ಕೇಳಿದ್ರಂತೆ. ಅಂದ್ರೆ ದೇವರು ಯಾರಿಗೆ ನಾವು ಆಗ್ತದ ನೀರು ತರ ದ್ರಾಕ್ಷಾರಸ ಮಾಡಕ್ ಸಾಧ್ಯ ನಮ್ಮ ಮನುಷ್ಯರು? ಅಲ್ಲಿ ನೀರು ದ್ರಾಕ್ಷಾರಸ ಆಗೋಯ್ತು ಅಂದ್ರೆ ಅವ್ರು ಚಿಂತೆಯಲ್ಲಿದ್ದರು ಜನರೆಲ್ಲ. ಆದ್ರೆ ಯೇಸು ಸ್ವಾಮಿ ಏನ್ ಮಾಡ್ದ? ನೀವು ಹೋಗ್ರಿ, ಬಾಣಗಳಿಗೆ ನೀರು ತುಂಬ್ರಿ, ನೀರು ತುಂಬಿ ಆಮೇಲೆ ತಗೊಂಡು ಹೋಗಿ ಕೊಡ್ರಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಮಾತು ಒಂದೇ ಮಾತು. ದೇವರ ಒಂದು ಮಾತಿನಿಂದ ಎಲ್ಲವೂ ಸಾಧ್ಯ ಆಗ್ತದೆ. ನೀರನ್ನ ದ್ರಾಕ್ಷಾರಸ ಮಾಡಿದ ಅದ್ಭುತ ಕಾರ್ಯ, ಅಸಾಧ್ಯ. ಮನುಷ್ಯರಿಗೆ ಅಸಾಧ್ಯವಾದದ್ದು. ಚಿಂತೆಯಲ್ಲಿ ಬಿದ್ದರು ಅವರು, ಮದುವೆಯಲ್ಲಿ ಜನರು ದುಃಖದಲ್ಲಿ ಏನು ಮಾಡಬೇಕಪ್ಪ, ಅನ್ಕೊಂತಾರೋ, ಏನು ಆಡ್ಕೊಂತಾರೋ, ಏನು ಬೈಕೊಂತಾರೋ, ಮದುವೆ ಹೆಂಗಾಗ್ತದೆ ಏನು ಅಂತ ದುಃಖದಲ್ಲಿದ್ದಾಗ ನೀರನ್ನೇ ದ್ರಾಕ್ಷಾರಸವನ್ನಾಗಿ ಮಾಡಿ ಅದ್ಭುತ ಕಾರ್ಯವನ್ನು ಮಾಡಿದೆ. ಎಲ್ಲರೂ ಮೆಚ್ಚಿಕೊಂಡ್ರು, ಎಲ್ಲರೂ ಇಷ್ಟಪಟ್ಟರು, ಎಲ್ಲರಿಗೂ ಇಷ್ಟ ಆಯ್ತು ಅಲ್ವಾ? ಅಂದ್ರೆ ದೇವರಿಗೆ ಸಮಸ್ತವೂ ಸಾಧ್ಯ. ಮಕ್ಕಳು ನೀರನ್ನು ದ್ರಾಕ್ಷಾರಸ ಮಾಡ್ತಾನೆ, ಆಗಲಾರದ್ದು ಆಗುವ ಹಾಗೆ ಮಾಡ್ತಾನೆ. ಎಷ್ಟೋ ವರ್ಷಗಳಿಂದ ದೆವ್ವ ಹಿಡಿದ ಒಂದು ಸಾಯುವ ಪರಿಸ್ಥಿತಿ ಬಂದಂತ ಹುಡುಗನನ್ನ ದೆವ್ವಗಳನ್ನು ಬಿಡಿಸಿ ರಕ್ಷಿಸಿದ. ದೆವ್ವ ಅವನನ್ನು ಬಿಟ್ಟು ಹೋಗುವಂತೆ ಮಾಡ್ತಾನೆ. ಅದೇ ರೀತಿಯಲ್ಲಿ ನಾವು ನೋಡುವಾಗ ಹುಟ್ಟು ಕುರುಡನಿಗೆ ಕಣ್ಣು ದೃಷ್ಟಿವಾಗಿ ಮಾಡ್ತಾನೆ ಅಲ್ವಾ? ಎಷ್ಟೋ ಹುಟ್ಟು ಕುರುಡ. ಈಗ ನಾವು ಕುರುಡರಲ್ಲಿ ನೋಡ್ತೇವೆ, ಹೋಗ್ತೇವೆ, ತೋರಿಸ್ತೇವೆ ಆಸ್ಪತ್ರೆಗಳಿಗೆ, ಎಷ್ಟೋ ಏನಾಗಲ್ಲ. ಆದ್ರೆ ಆ ಕಾಲದಲ್ಲಿ ಬರೀ ಒಂದು ಮಾತಿನಿಂದ ಆತನ ಸ್ಪರ್ಶ ಸುಮ್ಮನೆ ಮುಟ್ಟಿದ ಕಣ್ಣು ಬಂತು, ಕಣ್ಣು ದೃಷ್ಟಿಯಲ್ಲಿ ಅದ್ಭುತಗಳನ್ನು ಮಾಡಿದೆ. ಅದ್ಭುತ ಕಾರ್ಯಗಳು ಯಾವಾಗ ಸಾಧ್ಯ ಅಂದ್ರೆ ದೇವರಿಂದಲೇ ಸಾಧ್ಯ. ಅಸಾಧ್ಯವಾದದ್ದನ್ನು ಸಾಧ್ಯವನ್ನಾಗಿ ಮಾಡುವಂತ ದೇವರು ನಮ್ಮ ದೇವರಾಗಿದ್ದಾರೆ. ನಮಗೆ ಎಷ್ಟು ಭಾಗ್ಯ ಅಲ್ವಾ? ನಾವು ಎಷ್ಟೊಂದು ಸಾಕ್ಷಿಗಳಾಗಿದ್ದೇವೆ. ನಮ್ಮ ಜೀವನದಲ್ಲಿ ಕೂಡ ಆಗಲಾರದ್ದು ಆಗುವ ಹಾಗೆ ಮಾಡಿದ ದೇವರು ಎಷ್ಟೋ ಸಲ ಅಲ್ವಾ? ನಮ್ಮ ಅಯ್ಯನವರ ಅಪ್ಪಾಜಿ ಕೂಡ ಎಷ್ಟು ಸಲ, 3 ಸಲ ಹಾರ್ಟ್ ಅಟ್ಯಾಕ್ ಆಗಿತ್ತು. 3 ಸಲ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಹೇಳೋದು ನಾವೇನು ಹೇಳಕ್ಕಾಗಲ್ಲ ಅಂತ. ಆದರೆ ನಾವು ನೀವೆಲ್ಲ ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿ ದೇವರು 99% ಲಾಭ ಆಗಿ ಉಳಿಯಲಾರದ ಪರಿಸ್ಥಿತಿಯಲ್ಲಿ ಕೂಡ ದೇವರ ಅಪ್ಪಾಜಿಯನ್ನು ಮತ್ತೆ ಮರಣದ ಹಾಸಿಗೆಯಿಂದ ಎಬ್ಬಿಸಿದ್ದಾರೆ. ಕೀರ್ತನೆ ನೋಡ್ತೇವೆ, 2-3 ವಚನ 91 ಕೀರ್ತನೆ. ಮರಣಕರ ವ್ಯಾಧಿಯಿಂದಲೂ ತಪ್ಪಿಸ್ತಾನೆ ದೇವರು ನಮ್ಮನ್ನು. ಆ ರೀತಿ ಮರಣದ ಹಾಸಿಗೆಯಿಂದ ಎಬ್ಬಿಸುವಂತ ಶಕ್ತಿ ಯಾರಿಗಿದೆ? ದೇವರಿಗೆ. ಡಾಕ್ಟರ್ಗಳು ಏನು ಮಾಡಕ್ಕಾಗಲ್ಲ ಅಂದ್ರೆ ಮನುಷ್ಯರಾದ ಡಾಕ್ಟರ್ಗಳಿಗೆ ಅಸಾಧ್ಯವಾಯಿತು. ಆದರೆ ಸಮಸ್ತವನ್ನು ಸಾಧ್ಯವನ್ನಾಗಿ ಮಾಡುವ ದೇವರು ಏಸಯ್ಯ ಅಪ್ಪಾಜಿನ ಮರಣದ ಹಾಸಿಗೆಯಿಂದ ಕೈ ಹಿಡಿದು ಎಬ್ಬಿಸಿದ ಮಕ್ಕಳು. ಸಮಸ್ತವನ್ನು ಸಾಧ್ಯವನ್ನಾಗಿ ಮಾಡ್ತಾನೆ ಅಂತ ಯಾವಾಗ ನಂಬಿಕೆ ಇದ್ದ ಅಲ್ವಾ? ನಾವು ಲೂಕ ಸುವಾರ್ತೆಯಲ್ಲಿ ನೋಡಿದಾಗ ಸಮಸ್ತವನ್ನು ಸಾಧ್ಯವನ್ನಾಗಿ ಮಾಡುವ ದೇವರು ಅಂತ ನೋಡಿದೆವು. ಇಲ್ಲಿ ನಾವು ಮಾರ್ಕ್ ಸುವಾರ್ತೆಯಲ್ಲಿ ನೋಡಿದಾಗ ಏನು ಹೇಳ್ತಾ ಇದೆ? ನಂಬಿಕೆಯಿಂದ ಸಮಸ್ತವು ಸಾಧ್ಯ. ನಂಬಬೇಕು, ನಂಬಿದರೆ ಎಲ್ಲವೂ ಸಾಧ್ಯವಾಗ್ತದೆ ಮಕ್ಕಳೇ. ನಂಬಿಕೆ ಉಂಟು ನಾವು ಪ್ರಾರ್ಥನೆ ಮಾಡಿಕೊಂಡು ಕೇಳಿಕೊಂಡ್ರೆ ಆತನು ನಮ್ಮ ಪ್ರಾರ್ಥನೆಗಳನ್ನು, ನಮ್ಮ ಮೊರೆಗಳನ್ನು ಕೇಳ್ತಾನೆ. ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ, ಉಪವಾಸ ಪ್ರಾರ್ಥನೆ ಮಾಡಿ ದೇವರನ್ನು ಕೇಳಿಕೊಂಡ್ರೆ ಖಂಡಿತ ಆತನು ಆಗಲಾರದ ಕಾರ್ಯಗಳು ಆಗುವ ಹಾಗೆ ಮಾಡ್ತಾನೆ. ಅಸಾಧ್ಯವಾದದ್ದೆಲ್ಲ ದೇವರಿಗೆ ಸಾಧ್ಯವಾಗ್ತದೆ. ಅಂತ ಒಂದು ಅದ್ಭುತವಾದ ದೇವರು ನಮ್ಮ ದೇವರಾಗಿದ್ದಾನಪ್ಪ. ದೇವರಿಗೆ ಇವಾಗ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಲ್ವಾ? ನಾವು ಯಾವಾಗ ಪ್ರತಿದಿನ ಎದ್ದ ಕೂಡ ಹಾಸಿಗೆಯಿಂದ ಥ್ಯಾಂಕ್ಸ್ ಹೇಳ್ಬೇಕಂತ. ಯಾಕೆ ನಮ್ಮನ್ನ ಎಬ್ಬಿಸಿದ್ದಾನೆ ಹಾಸಿಗೆಯಿಂದ. ಸಜೀವರ ಲೆಕ್ಕದಲ್ಲಿ
ಕೊಟ್ಟಿದ್ದಾನೆ ಅಪ್ಪ, ನಿಮಗೆ ಥ್ಯಾಂಕ್ಸ್ ಅಪ್ಪ ತಂದೆ. ಮತ್ತೆ ದಿನ ಎಲ್ಲ ನಾವು ಹೋಗ್ತೇವೆ ಬರ್ತೇವೆ, ಕೆಲಸ ಕಾರ್ಯಗಳು ಮಾಡಿಕೊಂಡು ಮತ್ತೆ ರಾತ್ರಿ ಬಂದು ಮನೆಯಲ್ಲಿ ಸೇರಿದಾಗ ಮಲಗುವ ಮುಂಚೆ ಹಾಸಿಗೆಯಲ್ಲಿ ನಾವು ಮತ್ತೆ ಪ್ರಾರ್ಥನೆ ಮಾಡಬೇಕಪ್ಪ ತಂದೆ. ದೇವ, ದಿನ ಎಲ್ಲ ನಮ್ಮನ್ನು ಕಾಯ್ದು ಕಾಪಾಡಿದ್ದೀಯಪ್ಪ. ನಮ್ಮ ಕೆಲಸಗಳಲ್ಲಿ ಜೊತೆ ಇದ್ದಿ, ನಮ್ಮ ವಿದ್ಯಾಭ್ಯಾಸದಲ್ಲಿ ಜೊತೆ ಇದ್ದಿ, ಕಾಲೇಜಿಗೆ ಹೋಗಿ ಬರುವಾಗ ಜೊತೆ ಇದ್ದಿ, ಕೆಲಸಕ್ಕೆ ಹೋಗಿ ಬರುವಾಗ ಜೊತೆ ಇದ್ದಿ, ನಮ್ಮನ್ನು ಕಾಯ್ದು ಕಾಪಾಡಿದ್ದೀಯಪ್ಪ, ನಿನಗೆ ಥ್ಯಾಂಕ್ಸ್, ವಂದನೆಗಳು ಸ್ವಾಮಿ ಅಂತ ನಾವು ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಮಲಗಬೇಕು. ಮಕ್ಕಳೇ, ಮಲಗುವಾಗಲೂ ಹಾಸಿಗೆಯಲ್ಲಿ ಪ್ರಾರ್ಥನೆ ಮಾಡಬೇಕು, ದೇವರಿಗೆ ಸಲ್ಲಿಸಬೇಕು. ಬೆಳಗ್ಗೆ ಎದ್ದಾಗಲೂ ಹಾಸಿಗೆಯಲ್ಲಿ ನಾವು ದೇವರಿಗೆ ಕೃತಜ್ಞತೆ ಹೇಳಬೇಕು. ಯಾಕೆಂದರೆ ಎಲ್ಲವನ್ನು ಸಾಧ್ಯವನ್ನಾಗಿ ಮಾಡುವ ನಮ್ಮ ದೇವರು ಸರ್ವಶಕ್ತನಾದ ದೇವರು. ಸರ್ವಶಕ್ತನು ಅಂದರೆ ಸರ್ವ ಅಂದರೆ ಎಲ್ಲವೂ, ಶಕ್ತನು ಅಂದರೆ ಆಗೋ ಹಾಗೆ ಮಾಡೋದು, ಎಲ್ಲವನ್ನು ಆಗೋ ಹಾಗೆ ಮಾಡೋದು ನಮ್ಮ ದೇವರು. ಅದಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ, ಸರ್ವ ಅಧಿಕಾರಿಯಾಗಿದ್ದಾನೆ, ಎಲ್ಲರಿಗೂ ಅಧಿಕಾರ ಇದೆ ಆತನಿಗೆ. ಸರ್ವೋನ್ನತನಾಗಿದ್ದಾನೆ, ಉನ್ನತ ಮಹೋನ್ನತ ಲೋಕದಲ್ಲಿ, ಪರಲೋಕದಲ್ಲಿ, ಮೇಲದ ಲೋಕಗಳಲ್ಲಿ ಸಿಂಹಾಸನದ ಮೇಲೆ ಆಸೀನನಾಗಿದ್ದಾನೆ ನಮ್ಮ ದೇವರು. ಅಂಥ ಉನ್ನತನಾದ ದೇವರು, ಸರ್ವೋನ್ನತನಾದ ದೇವರು, ಸರ್ವಶಕ್ತನಾದ ದೇವರು, ಸಮಸ್ತವನ್ನು ಸಾಧ್ಯವನ್ನಾಗಿ ಮಾಡುವ ದೇವರು. ಅದಕ್ಕೆ ಆತನಿಗೆ ಯಾವುದು ಅಸಾಧ್ಯ ಅನ್ನೋ ಇಲ್ಲವೇ ಇಲ್ಲ ಅಲ್ವಾ? ಒಂದು ಹಾಡಿದೆಲ್ಲ, ಎಲ್ಲವೂ ನಿನಗೆ ಸಾಧ್ಯವು ಎಲ್ಲ ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ. ಸಾಧ್ಯವಯ್ಯ, ಮಾತೊಂದು ಸಾಕುವಯ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ. ಅಯ್ಯ ಮಾತೊಂದು ಸಾಕುವಯ್ಯ. ಎಲ್ಲವೂ ಸಾಧ್ಯ, ಒಂದು ಮಾತು ಹೇಳಿದ್ರೆ ಸಾಕು ದೇವರು. ಆದಿಕಾಂಡ ಮೊದಲನೇ ಅಧ್ಯಾಯ ಓದಿದಾಗ ನಮ್ಗೆ ಗೊತ್ತಾಗುತ್ತೆ ದೇವರು ಎಂಥ ಸರ್ವಶಕ್ತನು, ಎಷ್ಟು ಸಾಧ್ಯವನ್ನಾಗಿ ಮಾಡಿದ್ರು. ಶೂನ್ಯದಿಂದ, ಏನೂ ಇಲ್ಲದಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿದಾನಂತೆ ದೇವರು. ಈ ಭೂಮಿ, ಆಕಾಶ, ನೀರು, ಪ್ರಾಣಿ, ಪಕ್ಷಿ, ನಾವು ನೀವು ಯಾರೂ ಇದ್ದಿಲ್ಲ, ಏನೂ ಇಲ್ಲದಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡಿದ ದೇವರು. ಅದು ಯಾರಿಗೆ ಸಾಧ್ಯ? ಆತನಿಗೆ ಮಾತ್ರ ಸಾಧ್ಯ. ಸರ್ವಶಕ್ತನಾದ ದೇವರಿಗೆ, ಸಮಸ್ತವನ್ನು ಸಾಧ್ಯವನ್ನಾಗಿ ಮಾಡುವ ದೇವರಿಗೆ, ಎಲ್ಲವನ್ನು ಸೃಷ್ಟಿಸುವುದಕ್ಕೆ ಸಾಧ್ಯ ಆ ಸೃಷ್ಟಿಕರ್ತನಾದ ದೇವರಿಗೆ. ನನ್ನನ್ನು ನಿನ್ನನ್ನು ಸೃಷ್ಟಿಸಿದಾತನು ಆತನೇ, ನನ್ನನ್ನು ನಿನ್ನನ್ನು ಕಾಯುವಾತನು, ಕಾಪಾಡುವಾತನು ಆತನೇ. ಹಗಲಿರುಳು ಅನುದಿನ ಅನುಕ್ಷಣ ನಮ್ಮ ಕಣ್ಣಿಗೆ ಕಾಣದ ದೇವರು, ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಇರ್ತಾನೆ ಮಕ್ಕಳೇ. ನಾವು ಎಲ್ಲಿಗೆ ಹೋದರೂ ಬಂದರು, ಏನೇ ಮಾಡಿದರು, ಎಲ್ಲೇ ಇದ್ದರೂ ಆತ ನಮ್ಮ ಜೊತೆ ಇದ್ದು ನಮ್ಮನ್ನ ಕಾಯ್ದು ಕಾಪಾಡ್ತಾನೆ. ಈಗ ನಾವು ಸಾಕ್ಷಿಗಳು ಕೇಳಿದೀವಲ್ಲ, ಯಾಕೆ ಸಾಕ್ಷಿಗಳಾಗಿದ್ದೀವಿ ಅಂದರೆ ದೇವರು ನಮ್ಮ ಜೊತೆ ಇದ್ದು ನಮ್ಮನ್ನು ಕಾಪಾಡಿದ್ದಾರೆ. ಆತ ತನ್ನ ಕೈಯಿಂದ ಕೈ ಹಿಡಿದು ನಮ್ಮನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ನಾವು ಸುರಕ್ಷಿತವಾಗಿದ್ದೇವೆ, ಕ್ಷೇಮವಾಗಿದ್ದೇವೆ, ಸಂತೋಷವಾಗಿದ್ದೇವೆ, ಸಮಾಧಾನವಾಗಿದ್ದೇವೆ, ಆರೋಗ್ಯದಿಂದ ಇದ್ದೇವೆ ಅಲ್ವಾ? ಆರೋಗ್ಯವನ್ನು ಕೊಡುವಾತನು ಆತನೇ, ಸಂತೋಷ ಕೊಡುವಾತನು ಆತನೇ, ಸಮಾಧಾನ ಕೊಡುವಾತನು ಆತನೇ, ನಿನ್ನ ದುಃಖವನ್ನು ದೂರ ಮಾಡುವವನು ಆತನೇ ಮಕ್ಕಳೇ. ಅದಕ್ಕೆ ನಾವು ನೋಡೋದು 34ನೇ ಕೀರ್ತನೆ 10ನೇ ವಚನ ಓದಮ್ಮ. ಕೀರ್ತನೆ 34:10. ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲೆಗೂ ಕಡಿಮೆ ಇಲ್ಲ. ಕಡಿಮೆ ಇಲ್ಲ. ಮಕ್ಕಳೇ, ಯಾರಿಗೆ? ದೇವರನ್ನು ನಂಬಿರುವವರಿಗೆ ಯಾವ ಕೊರತೆ ಇಲ್ಲ, ಕಡಿಮೆ ಇರೋದಿಲ್ಲ. ಸಿಂಹಗಳಿಗೆ ಹಸಿವಾಗಿ ಸಾಯ್ಬೋದಂತೆವು. ಬಾಯಾರಿದ್ರೆ ನೀರು ಸಿಗಲ್ಲ, ಹಸಿವಾದಾಗ ಆಹಾರ ಸಿಗಲ್ಲ. ಕಾಡಿನಲ್ಲಿ ಒಮ್ಮೊಮ್ಮೆ ಸಿಂಹಗಳಿಗೆ, ಸಿಂಹ ಯಾರು? ಕಾಡಿನ ರಾಜ. ಗೊತ್ತಾಯ್ತಾ? ಸಿಂಹ ಅಂತ ಯಾಕೆ ಕೊಟ್ಟಾರೆ ಅಂದ್ರೆ, ಇಲ್ಲಿ ಸಿಂಹ ರಾಜ, ಕಾಡಿಗೆ ರಾಜ. ಕಾಡಿಗೆ ರಾಜ ಆದ ಸಿಂಹ ಆದರೂ ಹಸಿವು ಬಾಯಾರಿಕೆಯಿಂದ ಸಾಯಬಹುದಂತೆ. ಆದರೆ ಯೇಸು ಸ್ವಾಮಿಯನ್ನು ನಂಬಿದಂಥ ಮಕ್ಕಳಿಗೆ ಯಾವ ಕೊರತೆ ಇರುವುದಿಲ್ಲ. ಯಾಕೆಂದರೆ ನಮಗೆ ಬೇಕಾದದ್ದನ್ನು ಆತ ಒದಗಿಸಿಕೊಡ್ತಾನೆ, ನಮ್ಮ ಪ್ರಾರ್ಥನೆ ಕೇಳ್ತಾನೆ, ಉತ್ತರ ಕೊಡ್ತಾನೆ, ಸಮಸ್ತವನ್ನು ಸಾಧ್ಯವನ್ನಾಗಿ ಮಾಡ್ತಾನೆ. ದೇವರು ಸಮಸ್ತವನ್ನು ಸಾಧ್ಯವನ್ನಾಗಿ ಮಾಡ್ತಾನೆ. ನಂಬಿಕೆಯಿಂದ ಎಲ್ಲವೂ ಸಾಧ್ಯವಾಗ್ತದೆ. ಒಂದು, ದೇವರಿಂದ ಎಲ್ಲವೂ ಸಾಧ್ಯ. ನಮಗೆ ಮನುಷ್ಯರಿಗೆ ಏನಾಗುತ್ತೆ, ಏನಾಗಬೇಕಂದ್ರೆ ಅದು ನಂಬಿಕೆಯಿಂದ ಆಗ್ತದೆ. ನಂಬಿಕೆಯಿಂದ ಸಮಸ್ತವು
ಸಾಧ್ಯ. ನಂಬಿಕೆಯಿಂದ ದೆವ್ವಗಳು ಬಿಟ್ಟು ಹೋಗ್ತವೆ, ನಂಬಿಕೆಯಿಂದ ರೋಗಗಳು ಬಿಟ್ಟು ಹೋಗ್ತವೆ, ನಂಬಿಕೆಯಿಂದ ಕಷ್ಟಗಳು ದೂರ ಆಗ್ತವೆ, ನಂಬಿಕೆಯಿಂದ ನಮ್ಮ ಬಾಧೆಗಳು ಚಿಂತೆಗಳು ದೂರ ಆಗ್ತವೆ. ನಾವು ನಂಬಿಕೆಯಿಂದ ಇರಬೇಕು, ಪ್ರಾರ್ಥನೆ ಮಾಡಿಕೊಂಡು ಸಂಪೂರ್ಣವಾಗಿ ನಮ್ಮ ಪ್ರಾಣಾತ್ಮ ಶರೀರವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿಕೊಂಡ್ರೆ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ, ಅದಕ್ಕೆ ತಕ್ಕ ಉತ್ತರ ಕೊಡ್ತಾನೆ. ಆಗ ನಾವು ಸಂತೋಷದಿಂದ, ಸಮಾಧಾನದಿಂದ, ನೆಮ್ಮದಿಯಿಂದ ಜೀವಿಸುವುದಕ್ಕೆ